ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ ರಂಜಿತ್ ಶಿರಿಯಾರ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ರಾಜ್ಯದಲ್ಲಿ ನಾಯಕತ್ವದ ಜಟಾಪಟಿಯ ನಡುವೆ ನಿನ್ನೆ ಅಷ್ಟೇ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ. ಈಗ ಬೆಂಗಳೂರಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್, ಮಂಗಳೂರಿನಲ್ಲಿ ಲಂಚ್ ಪಾಲಿಟಿಕ್ಸ್. ಸಿದ್ದರಾಮಯ್ಯ ಮತ್ತು ವೇಣುಗೋಪಾಲ್. ಬೆಂಗಳೂರಿನಲ್ಲಿ ಬ್ರೇಕ್ಫಾಸ್ಟ್, ಮಂಗಳೂರಿನಲ್ಲಿ ಲಂಚ್ ಪಾಲಿಟಿಕ್ಸ್. ಸದಾಶಿವನಗರದಲ್ಲಿ ನಾಟಿ ಕೋಳಿ, ಕಾವೇರಿಯಲ್ಲಿ ಮೀನೂಟ. ಮಂಗಳೂರಿನಲ್ಲಿ ಸಿದ್ದರಾಮಯ್ಯ ಮತ್ತು ವೇಣುಗೋಪಾಲ್ ಮೀಟಿಂಗ್. ಲಂಚ್ ಪೇ ಚರ್ಚಾಗೆ ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ಸಕಲ ಸಿದ್ಧತೆ. ಬೆಂಗಳೂರಿನಲ್ಲಿ ಬ್ರೇಕ್ಫಾಸ್ಟ್, ಮಂಗಳೂರಿನಲ್ಲಿ ಲಂಚ್ ಪಾಲಿಟಿಕ್ಸ್. ಸದಾಶಿವನಗರದಲ್ಲಿ ನಾಟಿ ಕೋಳಿ ಸಾರು, ಕಾವೇರಿಯಲ್ಲಿ ಮೀನೂಟ. ಮಂಗಳೂರಿನಲ್ಲಿ ಸಿದ್ದರಾಮಯ್ಯ ಮತ್ತು ವೇಣುಗೋಪಾಲ್ ಮೀಟಿಂಗನ್ನು ಮಾಡ್ತಾರೆ. ಸಿದ್ದರಾಮಯ್ಯ ಮತ್ತು ವೇಣುಗೋಪಾಲ್ ಅವರ ಮೀಟಿಂಗ್ಗೆ ಊಟ ಏನು ಕೇಳಿದರೆ ಮೀನೂಟ. ಎಲ್ಲ ಮೀನಿನ ಮೆನು. ಮಂಗಳೂರಿಗೆ ಹೋಗಿದ್ದಾರಲ್ಲ, ಎಲ್ಲ ಮೀನು, ಪಾಂಪ್ಲೆಟು, ಹಾಗೆ ಅಂಜಲು. ಇದು ಅಂಜಲ್ ಮೀನು, ಇದು ಫ್ರಾನ್ಸು. ಪಾಂಪ್ಲೆಟ್ ಮೀನು ನೋಡಿ, ನೀವು ನೋಡ್ತಿದ್ರಲ್ಲ, ಇದು ಪಾಂಪ್ಲೆಟ್ ಮೀನು. ಸಿದ್ದರಾಮಯ್ಯ ಮತ್ತು ವೇಣುಗೋಪಾಲ್ ನಡುವೆ ಲಂಚ್ ಪಾಲಿಟಿಕ್ಸ್. ಅಂಜಲ್ ಮೀನಿದು. ಒಟ್ಟಾರೆ ಲಂಚ್ ಪಾಲಿಟಿಕ್ಸ್ನಲ್ಲಿ ಚರ್ಚೆ ಆಗೋದೇನಂತ ಕೇಳಿದ್ರೆ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಗದ್ದುಗೆ ವಿಚಾರ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈಗ ಮಾತುಕತೆಯಲ್ಲಿ ಹೈಕಮಾಂಡ್ ಯಾವ ತೀರ್ಮಾನಕ್ಕೆ ಬರುತ್ತೆ ಅದಕ್ಕೆ ನಾವು ಬದ್ಧ ಅಂಥೇಳಿ ಹೇಳಿದ್ದಾರೆ. ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ದಾರೆ. ಸಿದ್ದರಾಮಯ್ಯನವರು ಒಲ್ಲದ ಮನಸ್ಸಿನಿಂದ ಅವ್ರು ಹೇಳಿದ್ದಕ್ಕೆಲ್ಲ ಹ್ಞೂ ಅಂತ ಹೇಳಿದ್ದಾರೆ. ಹೀಗೆಲ್ಲ ಇರುವಾಗ ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಕೂಡ ಜೊತೆಯಾಗಿ ಇನ್ನೊಂದಿಷ್ಟು ಚರ್ಚೆ ಮಾಡಿ ಆ ಮೂಲಕ ಒಂದು ಕ್ಲಾರಿಟಿ ಬರೋದು. ಬಹುತೇಕ ಮಂಗಳೂರಿನಲ್ಲಿ ಇದು ಲಂಚ್ ಮೀಟಿಂಗ್, ಮೀನೂಟ. ನಾಟಿ ಕೋಳಿ ಸಾರು, ಬಿಸಿ ಬಿಸಿ ಇಡ್ಲಿ. ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿ ಸಿದ್ದರಾಮಯ್ಯನವ್ರನ್ನ ಕರೆದ್ರಲ್ಲ, ಆಗ 1 ಗಂಟೆಗಳ ಕಾಲ ಇಬ್ಬರು ಕೂತ್ಕೊಂಡು ಮಾತಾಡಿದ್ರಲ್ಲ, ಮುಂದೇನು ಎತ್ತ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ರಲ್ಲ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ಈ ಮೀಟಿಂಗ್ನಲ್ಲಿ ಏನೇನು ಮಾತಾಡಿದ್ರು, ಏನು ಕತೆ, ಇಬ್ಬರು ಹೇಗೆ ಮಾತುಕತೆ ಮಾಡಿಕೊಂಡ್ರು ಅನ್ನೋದೆಲ್ಲವನ್ನು ಕೂಡ ಹೈಕಮಾಂಡ್ಗೆ ತಿಳಿಸಿದ್ದಾರೆ. ನಾಟಿ ಕೋಳಿ ಸಾರು, ಬಿಸಿ ಬಿಸಿ ಇಡ್ಲಿ. ವೇಣುಗೋಪಾಲ್ಗೆ ಡಿ ಕೆ ಶಿವಕುಮಾರ್ ಮನೆ ಉಪಹಾರದ ಚರ್ಚೆ ವರದಿಯನ್ನು ನೀಡಿದ್ದಾರೆ. ವೇಣುಗೋಪಾಲ್ಗೆ ಸಭೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತಾರೆ ಸಿಎಂ ಸಿದ್ದರಾಮಯ್ಯ. ಲಂಚ್ ಟೇಬಲ್ ಮೇಲೆ ಡಿ ಕೆ ಶಿವಕುಮಾರ್ ಜೊತೆಗಿನ ಚರ್ಚೆಯ ವಿವರಣೆಯನ್ನು ಸಿದ್ದರಾಮಯ್ಯ ಕೆ.ಸಿ. ವೇಣುಗೋಪಾಲ್ಗೆ ಕೊಡ್ತಾರೆ. ವೇಣುಗೋಪಾಲ್ ಜೊತೆ ಚರ್ಚೆಗೆ ಕ್ಷಣಗಣನೆ ಆರಂಭವಾಗಿದೆ. ಊಟ ಮಾಡ್ತಾ ಇಬ್ಬರು ಕೂತ್ಕೊಂಡು ಮಾತಾಡ್ತಾರೆ. ಕಾವೇರಿ ಗೆಸ್ಟ್ ಹೌಸ್ನಲ್ಲಿ 12 ಕುರ್ಚಿಗಳ ಟೇಬಲ್ ಕೂಡ ಸಿದ್ಧವಾಗಿದೆ. ಕುತೂಹಲ ಮೂಡಿಸಿದ ಸಿಎಂ ಪವರ್ ಶೇರಿಂಗ್ ರಿಪೋರ್ಟ್. ಇಬ್ಬರು ಕೂಡ ಮಾತಾಡಿ ಒಂದು ಹಂತಕ್ಕೆ ಬಂದಾದ ನಂತರ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿ ಹೈಕಮಾಂಡ್ ಏನು ಹೇಳುತ್ತೆ ಹಾಗೆ ಎಲ್ಲ ತೀರ್ಮಾನ ಆಗಿ ಈಗ ವೇಣುಗೋಪಾಲ್ಗೆ ಇದರ ವರದಿಯನ್ನು ತಲುಪಿಸ್ಬೇಕಲ್ಲ, ಆ ನಿಟ್ಟಿನಲ್ಲೇ ಮಂಗಳೂರಿನಲ್ಲಿ ಲಂಚ್ ಪೇ ಚರ್ಚಾ. ಅದಕ್ಕಾಗಿ ನೋಡಿ, ವಿಧ ವಿಧವಾದಂಥ ಖಾದ್ಯಗಳು, ಕರಾವಳಿಯ ವಿಧ ವಿಧವಾದಂಥ ಖಾದ್ಯಗಳು, ಬಗೆ ಬಗೆಯ ಮೀನುಗಳು. ಸಿದ್ದರಾಮಯ್ಯ ಮತ್ತು ವೇಣುಗೋಪಾಲ್ 12 ಕುರ್ಚಿ ಇದೆ. ಆ 12 ಕುರ್ಚಿಯಲ್ಲಿ ಎಲ್ಲ ಮುಖಂಡರುಗಳು ಕೂತ್ಕೊಳ್ತಾರೆ. ಕೂತ್ಕೊಂಡು ತರಹೇವಾರಿ ಖಾದ್ಯಗಳೊಂದಿಗೆ ಭರ್ಜರಿಯಾಗಿ ಊಟ ಮಾಡ್ತಾರೆ. ಮಂಗಳೂರಿನ ಮೀನೂಟ, ಬಾಳೆ ಎಲೆ ಮೀನೂಟ. ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯ ಈ ಮೀಟಿಂಗ್ ಮಂಗಳೂರಿನಲ್ಲಿ ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ಮೀಟಿಂಗ್. ಬಾಯಲ್ಲಿ ನೀರು ಬರುತ್ತೆ. ಸಿದ್ದರಾಮಯ್ಯ ಅಂತೂ ನಾನ್ ವೆಜ್ಜು, ವೇಣುಗೋಪಾಲು ನಾನ್ ವೆಜ್ಜು. ಸರಿಯಾಗಿ ಬ್ಯಾಟಿಂಗ್ ಮಾಡ್ತಾರೆ. ಕೆಲವೇ ಹೊತ್ತಿನಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ರಾಜಕೀಯ ಚರ್ಚೆ ಕೂಡ ಆಗುತ್ತಂತೆ. ನಾಯಕತ್ವದ ವಿಚಾರ ಅಂತ ಹೇಳ್ತಾ ಇದ್ದಾರೆ. ಮಂಗಳೂರಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಕೂಡ ಇವತ್ತು ಆ ಒಂದು ಕಾರ್ಯಕ್ರಮದ ಭಾಗಿಯಾಗಿದ್ದರು. ಈ ಒಂದು ಕಾರ್ಯಕ್ರಮದ ಭಾಗಿಯಾಗಿದ್ದಂಥ ಪ್ರತಿಯೊಬ್ಬರಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಲಂಚ್ ಎಲ್ಲ ಕೂಡ ಅರೇಂಜ್ ಮಾಡಿದ್ದಾರೆ. ಇದೇ ಕಾವೇರಿ ಅತಿಥಿ ಗೃಹದಲ್ಲಿ ಬರುವಂತಹ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಚಿವರ ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಎಲ್ಲರೂ ಕೂಡ ಲಂಚ್ ಕೂಡ ಇದೆ ಒಂದು ಗೆಸ್ಟ್ ಹೌಸಲ್ಲಿ ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ
ಈಗಾಗಲೇ ಆಸನವನ್ನು ವ್ಯವಸ್ಥೆ ಮಾಡಲಾಗಿದೆ. ಮಧ್ಯಭಾಗದಲ್ಲಿ CM ಸಿದ್ದರಾಮಯ್ಯ ಕೂತ್ಕೋತಾರೆ. ಜೊತೆಗೆ ಇನ್ನುಳಿದ ಅಕ್ಕಪಕ್ಕಗಳಲ್ಲಿ ಈಗಾಗಲೇ ಸಚಿವರಾಗಿ ಬಂದಿರುವಂತಹ ದಿನೇಶ್ ಗುಂಡೂರಾವ್ ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಸೇರಿದಂತೆ ಪ್ರತಿಯೊಬ್ಬರು ಕೂಡ ಈಗಾಗಲೇ BK ಹರಿಪ್ರಸಾದ್ ಸೇರಿದಂತೆ ಸಾಕಷ್ಟು ಜನರು ಕೂಡ ಈ ಒಂದು ಲಂಚ್ ಮೀಟಿಂಗ್ಗಳು ಕೂಡ ಭಾಗಿಯಾಗ್ತಾರೆ. ಸಾಕಷ್ಟು ವಿಶೇಷ ಅಂತಂದರೆ ಇವತ್ತು ಈಗಾಗಲೇ KC ವೇಣುಗೋಪಾಲ್ ಕೂಡ ರಾಜ್ಯಕ್ಕೆ ಬಂದಿರುವಂಥದ್ದು. ಈಗಾಗಲೇ ಎರಡೆರಡು ಬ್ರೇಕ್ಫಾಸ್ಟ್ ಆದ ನಂತರದಲ್ಲಿ CM ಸಿದ್ದರಾಮಯ್ಯ ಅವರು ವೇಣುಗೋಪಾಲ್ ಅವರ ಭೇಟಿಯಾಗಿದ್ದರು. ಇದೇ ಅತಿಥಿ ಗೃಹದಲ್ಲಿ ವೇಣುಗೋಪಾಲ್ ಅವರ ಭೇಟಿಯ ಸಂದರ್ಭದಲ್ಲಿ ಕೂಡ ಕೆಲವೊಂದಷ್ಟು ಬ್ರೇಕ್ಫಾಸ್ಟ್ನ ಮಾಹಿತಿಯನ್ನು ಕೂಡ ಈಗಾಗಲೇ ವೇಣುಗೋಪಾಲ್ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಲಂಚ್ ಮೀಟಿಂಗ್ನಲ್ಲಿ ಯಾವೆಲ್ಲ ವಿಶೇಷತೆಗಳಿರುತ್ತೆ, ಜೊತೆಗೆ ಏನೆಲ್ಲ ವಿಶೇಷ ಮೆನುಗಳನ್ನು ಅರೇಂಜ್ ಮಾಡಿದ್ದಾರೆ, ಇದರ ಬಗ್ಗೆ ಸಾಕಷ್ಟು ಇನ್ನಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ. ಇನ್ನು ಕಾವೇರಿ ಅತಿಥಿ ಗೃಹದಲ್ಲಿ ಕೂಡ CM ಸಿದ್ದರಾಮಯ್ಯ ಬರುವಿಕೆಗೆ ಕಾಯ್ದಿರುವಂಥದ್ದು. ವಿಶೇಷವಾಗಿ ಈಗಾಗಲೇ ಸಸ್ಯಾಹಾರ ಇರ್ಬೋದು, ಮಾಂಸಾಹಾರ ಇರ್ಬೋದು, ಎಲ್ಲವನ್ನೂ ಕೂಡ ವಿಶೇಷವಾಗಿ ಇಲ್ಲಿ ಆಯೋಜನೆ ಮಾಡಿರುವಂಥದ್ದು. ಈಗ ಅಂದರೆ ಸಸ್ಯಾಹಾರ ಜೊತೆಗೆ ಸಹಜವಾಗಿ CM ಸಿದ್ದರಾಮಯ್ಯವರು ಕೂಡ ಸಾಕಷ್ಟು ಮಂಗಳೂರಿಗೆ ಬಂದ ಸಂದರ್ಭದಲ್ಲೂ ಕೂಡ ವಿಶೇಷವಾಗಿ ಮಾಂಸಾಹಾರವನ್ನು ಸೇವಿಸ್ತಾರೆ. ಸೊ ಹೀಗಾಗಿ ಇಲ್ಲಿ ವಿಶೇಷವಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಸಿಹಿ ತಿಂಡಿಗಳಲ್ಲೂ ಕೂಡ ವ್ಯವಸ್ಥೆ ಮಾಡಿಕೊಂಡಿರುವಂಥದ್ದು. ಕಾವೇರಿ ಅತಿಥಿ ಗೃಹದಲ್ಲಿ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಈಗಾಗಲೇ ಏನು ಸೆಕ್ಯೂರಿಟಿ ಎಲ್ಲ ಕೊಟ್ಟಿದ್ದಾರೆ. ಜೊತೆಗೆ ಸಚಿವರಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ಒಂದು ಅತಿಥಿ ಗೃಹಕ್ಕೆ ಬಂದು ಲಂಚ್ ಮೀಟಿಂಗಲ್ಲಿ ಭಾಗಿಯಾಗ್ತಾರೆ. ಇನ್ನು CM ಅವರು ಬರುವಂತಹ ಸಂದರ್ಭದಲ್ಲೂ ಕೂಡ ಇಲ್ಲಿ ವಿಶೇಷವಾಗಿ ನೋಡ್ತಾ ಇರ್ಬೋದು, ಈಗಾಗಲೇ ಮಂಗಳೂರು ಶೈಲಿ ಇರ್ಬೋದು, ಜೊತೆಗೆ ಬಟರ್ ಮಿಲ್ಕ್ ಇರ್ಬೋದು, ರಸಮ್ ಇರ್ಬೋದು ಅಂತ ನೋಡ್ತಾ ಇರ್ಬೋದು. ಈಗ ಇಲ್ಲಿರುವಂತಹ ಪ್ರತಿಯೊಂದು ಇವತ್ತು CM ಅವರು ಭಾಗಿಯಾಗುವಂತಹ ಮೀಟಿಂಗ್ನಲ್ಲಿ ಏನೆಲ್ಲ ಇರುತ್ತೆ ಅಂತ ಮೊದಲಿಗೆ ರಸಮಲೈ ಸ್ವೀಟ್ ಇರುತ್ತೆ. ಜೊತೆಗೆ ರಸಮಲೈ ಸ್ವೀಟ್ ಜೊತೆಗೆ ಜಿಲೇಬಿ ಕೂಡ ಇರುತ್ತೆ. ಸಿಹಿ ತಿಂಡಿಯನ್ನು ಮೊದಲಿಗೆ ಬಡಿಸ್ತಾರೆ. ತದನಂತರದಲ್ಲಿ ಅವರಿಗೆ ಇಷ್ಟವಾದಂತಹ ಜಿಲೇಬಿ ಇರ್ಬೋದು, ರಬಡಿ ಕೂಡ ರೆಡಿಯಾಗಿರುವಂಥದ್ದು. ಇನ್ನು ಊಟದ ಮೇಲುನಲ್ಲೂ ಕೂಡ ರಸಮ್ ಇರುತ್ತೆ. ಜೊತೆಗೆ ವಿಶೇಷವಾಗಿ ಮಂಗಳೂರು ಶೈಲಿಯ ಖಾದ್ಯವನ್ನು ಕೂಡ ಈಗಾಗಲೇ ಸಿದ್ಧಪಡಿಸಲಾಗಿರುವಂಥದ್ದು. ಅವ್ರಿಗೆ ಇಷ್ಟ ಆಗಿರುವಂಥ ಬಾಯ್ಲ್ಡ್ ರೈಸ್ ಇರ್ಬೋದು, ಎಲ್ಲವನ್ನು ಕೂಡ ಈಗಾಗಲೇ ಸಿದ್ಧಪಡಿಸ್ಕೊಂಡು ಈಗಾಗಲೇ ಸಿದ್ಧವಾಗಿದ್ದಾರೆ. ಜೊತೆಗೆ ಬಾಯ್ಲ್ಡ್ ರೈಸ್ ಜೊತೆಗೆ ಫಿಶ್ ಕರಿ ನೋಡ್ತಾ ಇರ್ಬೋದು, ಕಾಲೆ ಫಿಶ್ ಕರಿ ಕೂಡ ಸಿದ್ಧ ಆಗಿದೆ. ರೈಸ್ ಇರ್ಬೋದು, ಜೊತೆಗೆ ವೆಜ್ ಪಾಯಸ ಇರ್ಬೋದು, ಜೊತೆಗೆ ಮಟನ್ ವೆಜ್ಜರ ಬಿರಿಯಾನಿ ಇರ್ಬೋದು, ಎಲ್ಲವೂ ಕೂಡ ಈಗಾಗಲೇ ಸಿದ್ಧ ಆಗಿದೆ. ನೋಡ್ತಾ ಇರ್ಬೋದು, ಪ್ರತಿಯೊಬ್ಬರು ಕೂಡ ಈಗಾಗಲೇ CM ಬರುವಿಕೆಗಾಗಿ ಈಗ ಕಾದು ಕುಳಿತಿರುವಂಥದ್ದು ನೋಡ್ತಾ ಇದ್ದಾರೆ. ಈಗ ಏನು ವೆಜ್ ಏನು ಈಗಾಗಲೇ ಲಕೋಲಿ ಬಿರಿಯಾನಿ ಅಂತೇಳಿ ಈಗಾಗಲೇ ವಿಶೇಷವಾಗಿ ಸಿದ್ಧವನ್ನು ಪಡಿಸಲಾಗಿದೆ. ಓಷನ್ ಪರ್ಲಾ ಹೋಟೆಲಿಂದ ಈಗಾಗಲೇ ಏನು ಚಿಕನ್ ದಮ್ ಬಿರಿಯಾನಿ ಇರ್ಬೋದು, ಪ್ರತಿಯೊಬ್ಬರು ಕೂಡ ಎಲ್ಲವನ್ನೂ ಕೂಡ ನೋಡ್ತಾ ಇರ್ಬೋದು. ಚಿಕನ್ ದಮ್ ಬಿರಿಯಾನಿ ಕೂಡ ಈಗಾಗಲೇ ಸಿದ್ಧ ಆಗಿರುವಂಥದ್ದು. ಇನ್ನು ಮತ್ತೊಂದು ಕಡೆ ಸಹಜವಾಗಿಯೇ ನೀರು ದೋಸೆ ಎಲ್ಲವೂ ಕೂಡ ಈಗಾಗಲೇ ನಾಟಿ ಕೋಳಿ ಸಾರು ಅಂದರೆ CM ಸಿದ್ದರಾಮಯ್ಯವ್ರಿಗೆ ನಾಟಿ ಕೋಳಿ ಅಂತಂದರೆ ಸಾಕಷ್ಟು ಇಷ್ಟವಾಗಿರುತ್ತೆ. DCM ಅವರ ಮನೆಯಲ್ಲೂ ಕೂಡ ಅವರು ನಾಟಿ ಕೋಳಿ ಬ್ರೇಕ್ಫಾಸ್ಟನ್ನು ಮಾಡಿದರು. ಈಗ ಲಂಚ್ ಮೀಟಿಂಗೆಲ್ಲ ಸಚಿವರಿಗೆ ಎಲ್ಲರಿಗೂ ಕೂಡ ಕೊಡ್ತಾ ಇರುವಂಥದ್ದು. ಇಲ್ಲೂ ಅಪ್ಪಂ ಕೂಡ ಆದರೆ ಈ ಮಂಗಳೂರು ಈ ಭಾಗದಲ್ಲಿ ಕೂಡ ವಿಶೇಷವಾಗಿ ರೆಡಿಯಾಗಿದೆ. ಜೊತೆಗೆ ನೀರು ದೋಸೆ ಕೂಡ ರೆಡಿಯಾಗಿರುವಂಥದ್ದು. ಜೊತೆಗೆ ಈಗಾಗಲೇ ಗೀ ರೋಸ್ಟ್ ಕೂಡ ಫ್ರಾನ್ಸ್ನ ಒಂದು ಗೀ ರೋಸ್ಟ್ ಏನಿದೆ ಅದು ಕೂಡ ವಿಶೇಷವಾಗಿ ತಯಾರು ಮಾಡಲಾಗಿದೆ. ಇನ್ನು ಮಂಗಳೂರು ಅಂತಿದ್ದಾಗಲೇ ಅಲ್ಲಿಗೆ ಮೀನಿನ ಊಟ ಇಲ್ಲ ಅಂತಂದರೆ ಅದು ಎಳ್ಳಾಗೋದಿಲ್ಲ. ಸೊ ಹೀಗಾಗಿ ವಿಶೇಷವಾಗೂ ಕೂಡ ಅವರಿಗೆ ಅಂಜಲ್ ತವಾ ಫ್ರಿಶಲ್ಲೂ ಕೂಡ ಈಗಾಗಲೇ ರೆಡಿ ಮಾಡಿದ್ದಾರೆ. ಇನ್ನು ಮತ್ತೊಂದು ಕಡೆಯಲ್ಲೂ ಕೂಡ ಏನೋ ಈಗಾಗಲೇ ಏನು ಪನ್ನೀರನ್ನ ವಿಶೇಷವಾದಂತಹ ಖಾದ್ಯವನ್ನು ಕೂಡ ರೆಡಿ ಮಾಡಿದ್ದಾರೆ. ವಿಶೇಷದಲ್ಲಿ ವಿಶೇಷ ಅಂದರೆ ಮಂಗಳೂರಿಗೆ ಬರ್ತಾರೆ ಕಾರಣಕ್ಕಾಗಿ ಲಂಚ್ ಮಾಡೋದಕ್ಕೆ CM ಸಿದ್ದರಾಮಯ್ಯ ಸೇರಿದಂತೆ ಅವರ ಜೊತೆಗೆ ಏನೋ ಸಚಿವರು ಕೂಡ ಇರ್ತಾರೆ. ಇನ್ನು ಈ ಒಂದು ವ್ಯವಸ್ಥೆ ಮಾಡಿರುವಂತಹ ನಮ್ಮ ಜೊತೆ ಹೋಟೆಲ್ನ ಮ್ಯಾನೇಜರ್ ಇರ್ಬೋದು, ಜೊತೆಗೆ ವ್ಯವಸ್ಥಾಪಕರು ಇಬ್ಬರು ಕೂಡ ಇದ್ದಾರೆ. ಅವರು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಏನೇನು ವಿಶೇಷತೆ ಇದೆ, ಜೊತೆಗೆ ಯಾರೆಲ್ಲ ಬರ್ತಾ ಇದ್ದಾರೆ ಅಂತ? ಈಗ ಇಲ್ಲಿ ವಿಶೇಷತೆ ಅಂತ ಮಂಗಳೂರು ಶೈಲಿಯ ಊಟವನ್ನು ನಾವು ಇಲ್ಲಿ ರೆಡಿ ಮಾಡಿದ್ದೇವೆ. ಉಜಿರೆಯ ಓಷನ್ ಪರ್ಲ್ನವರು ಈ ಊಟವನ್ನು ರೆಡಿ ಮಾಡಿದ್ದಾರೆ. ನಮ್ಮ CM ಸಾಹೇಬರಿಗೆ ಇಷ್ಟವಾದಂಥ ನಾಟಿ ಕೋಳಿ ಸಾರು, ನೀರು ದೋಸೆ, ಆಪಮ್ಮು ಮತ್ತು ಪ್ರಾನ್ಸ್ ಗೀ ರೋಸ್ಟು, ಕಾನೆಕರಿ ವಿತ್ ಬಾಯ್ಲ್ ರೈಸು, ಮತ್ತು ಅದಕ್ಕೆ ಬೇಕಾದಂಥ ಚಿಕನ್ ದಮ್ ಬಿರಿಯಾನಿ ಇದೆ. ಮತ್ತು ನಮ್ಮ ಏನು ರಸಮ್ಮು ಸಾಂಬಾರಾಗಿರ್ಬೋದು, ಮತ್ತು ವೈಟ್ ರೈಸು, ಮತ್ತು ಸ್ಪೆಷಲಾಗಿ ಸಲಾದು ಮಾಡಿದ್ದೀವಿ, ಮತ್ತು ಜಿಲೇಬಿ, ಮತ್ತು ನಮ್ಮ ಕ್ಯಾಶು, ಅದು ಎಲ್ಲ ತುಂಬ ಐಟಮ್ ಮಾಡಿದ್ದೀವಿ ನಾವು. ಸರ್, ನೀವು ಈಗ ಹೋಟೆಲಿಂದ ರೆಡಿ ಮಾಡಿದ್ದೀರಾ ಸರ್? CM ಸಿದ್ದರಾಮಯ್ಯವರಿಗೆ ಇದೆಲ್ಲ ಉಣಬಡಿಸ್ತಾ ಇದ್ದೀರಾ ಸರ್? ಎಷ್ಟು ಖುಷಿ ಆಗ್ತಿದೆಯಲ್ಲ ಸರ್? ತುಂಬ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರಿಗೆ ಒಂದು ಊಟ ಬಡಿಸೋದು ಅಂತ ಹೇಳಿದ್ರೆ ನಮಗೆ ಸಿಕ್ಕಿದ ಒಂದು ಭಾಗ್ಯ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಒಂದು ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟಿರುವಂಥದ್ದು ರಕ್ಷಿತ್ ಶಿವರಾಮ್ ಸರ್, ಅವ್ರ ಜೊತೆಗೆ ನಮ್ಮ ಅಲ್ಲಿ ಮನೆ ಪ್ರವೀಣ್ ಸರ್ ಅವರು ನಮಗೆ ಲಾಸ್ಟ್ ಟೈಮ್ ಕೂಡ ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಅವರಿಗೆ ನಮ್ಮ ಸರ್ವಿಸ್ ಬಗ್ಗೆ ಒಂದು ಹೆಮ್ಮೆ ಇದೆ. ಆದ ಕಾರಣ ಈ ಸಾರಿ ಕೂಡ ನಮಗೆ ಕೊಟ್ಟಿದ್ದಾರೆ. ನಿಮಗೆ ತುಂಬ ಸಂತೋಷ ಆಗ್ತಾಯಿದೆ ಸರ್. ತುಂಬ ಸಂತೋಷ. KC ವೇಣುಗೋಪಾಲ್ ಕೂಡ ಬರ್ತಾ ಇದ್ದಾರೆ ಸರ್ ಇವತ್ತು.
ನೋಡಿ, ಈ ರಾಜಕೀಯ ನಾಯಕರು ನಮಗೆ ಯಾರು ಬರ್ತಾರೆ ಅದು ನಮಗೆ ಗೊತ್ತಿಲ್ಲ. ನಮಗೇನು ವ್ಯವಸ್ಥೆ ಮಾಡಲಿಕ್ಕೆ ಹೇಳಿದ್ದಾರೆ ಅದನ್ನು ನಾವು ಮಾಡಿದ್ದೀವಿ ಅಷ್ಟೇ. ದೊಡ್ಡ ಲೀಡ್ರ್ಗಳು ಬಂದಿದ್ದಾರೆ, ಬರ್ತಾರೆ, ಅದು ನಮಗೆ. CM ಅವರು ಇಂಥದ್ದೇ ಆಹಾರ ಬೇಕು ಅಂತೆಲ್ಲ ಕೇಳ್ಕೊಂಡಿದ್ದಾರೆ ಹೇಗೆ ಸರ್ ಅಂತ? ಸರ್, CM ಅವರಿಗೆ ಯಾವ ಥರ ಆಹಾರ ಬೇಕು ಅಂತೇಳಿ ನಮ್ಮ ರಾಕ್ಷೇಶ್ವರಂ ಸರ್ಗೆ ಮತ್ತು ಪ್ರವೀಣ್ ಸರ್ಗೆ ಚೆನ್ನಾಗಿ ಗೊತ್ತಿದೆ. ಅವರು ಇಂಥದ್ದೇ ಆಹಾರ ಬೇಕು ಅಂತ ನಮಗೆ ಹೇಳಿದರು. ಯಾಕಂತ ಹೇಳಿದ್ರೆ ಇದು ತುಂಬ ಸಾರಿ ನಾವು ಅವರಿಗೆ ಸರ್ವಿಸನ್ನು ಕೊಟ್ಟಿದ್ದೇವೆ. ಆದ ಕಾರಣ ನಮಗೂ ಅವರು ಏನು ಇಷ್ಟವಾದ ಫುಡ್ ಅಂತೇಳಿ ನಮಗೂ ಗೊತ್ತಿದೆ. ಆದ ಕಾರಣ ಅದೇ ರೀತಿ ನಾವು ತಯಾರು ಮಾಡಿದ್ದೇವೆ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಏನೋ ವ್ಯವಸ್ಥಾಪಕರು ಹೇಳ್ತಾ ಇರುವಂಥದ್ದು CM ಸಿದ್ದರಾಮಯ್ಯ